ಹೊಳಲ್ಕೆರೆ ಪಟ್ಟಣದ ವೀರಶೈವ ರುದ್ರಭೂಮಿಯಲ್ಲಿ ಮರಳು ಮಾಫಿಯಾ. ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಾಲಯದ ಚೀರನಹಳ್ಳಿಗೆ ಹೋಗುವ ರಸ್ತೆಯ ಹಿರೇಕೆರೆಯ ಪಕ್ಕದಲ್ಲಿ 5 ಎಕರೆ ಹಿಂದೂ ರುದ್ರಭೂಮಿ, 5 ಎಕರೆ 20 ಗುಂಟೆ ವೀರಶೈವ ರುದ್ರಭೂಮಿ ಇದ್ದು, ಈ ಸಮಾಜದ ದೈವಾಧೀನರಾದ ಪಾರ್ಥಿವ ಶರೀರಗಳನ್ನು ಈ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಈ ಸ್ಮಶಾನದಲ್ಲಿ ಮರಳು ದಂಧೆ ಮಾಡುವವರು ಜೆಸಿಬಿ ಮೂಲಕ ಶವ ಸಂಸ್ಕಾರ ಮಾಡಿದ ಹೆಣವನ್ನು ಹೊರತೆಗೆದು ಮರಳು ತುಂಬಿರುತ್ತಾರೆ. ಇತ್ತೀಚೆಗೆ ಶವ ಸಂಸ್ಕಾರ ಮಾಡಿದ ಹೆಣಗಳನ್ನು ತೆಗೆದು ತಲೆಬುರುಡೆ, ವಿಭೂತಿ, ಬಟ್ಟೆಗಳು ಸ್ಥಳದಲ್ಲಿ ಇರುತ್ತೆ. ರಾತ್ರಿ ಸಮಯದಲ್ಲಿ ಜೆಸಿಬಿ ಇಟ್ಟು ಟ್ರ್ಯಾಕ್ಟರ್ ಮೂಲಕ ಮರಳು ಏರಿರುತ್ತಾರೆ. ಹೀಗೆ ಮುಂದುವರಿದರೆ ಹೆಣ ಹೂಡಲು ಜಾಗ ಇರೋದಿಲ್ಲ. ವೀರಶೈವ ರುದ್ರಭೂಮಿಯಲ್ಲಿ ಮರಳು ತುಂಬಿದವರ ವಿರುದ್ಧ ಪಟ್ಟಣ ಶಾಖೆಯ ರೈತ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಂದಾಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲಿಸಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ರೈತ ಬಾಂಧವರು ಆಗ್ರಹಿಸಿದ್ದಾರೆ. ಪಟ್ಟಣ ಶಾಖೆಯ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಖಜಾಂಚಿ ಎಸ್ ಶಿವಮೂರ್ತಿ, ಉಪಾಧ್ಯಕ್ಷ ಹಂಚಿನ ಮನೆ ಲೋಕಣ್ಣ, ದುಕ್ಕಡ್ಲೆ, ನಾಗರಾಜ್, ಸಣ್ಣಕ್ಕಿ, ಪ್ರಭಾಕರ್, ರವಿಕುಮಾರ್, ಕಾಲ್ಕೆರೆ, ಕುಬೇಂದ್ರಪ್ಪ ಉಪಸ್ಥಿತರಿದ್ದರು. ನಾನು ಪ್ರಭಾಕರ್ ಅಂತ, ರೈತ ಸಂಘದ ಮುಖಂಡ. ನಮ್ಮ ಹೊಳಲ್ಕೆರೆಗೆ ಸಂಬಂಧಪಟ್ಟಂಥ ಇದು ರುದ್ರಭೂಮಿ. ಈ ರುದ್ರಭೂಮಿಯಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಿದೆ. ಇಲ್ಲಿ ನಮ್ಮ ಮನ್ನೆತನ ಆಗಿರ್ತಕ್ಕಂಥ ಹೆಣವನ್ನು ಸೈಡಿಗೆ ಹಾಕಿ ಬಗೆದಾಕಿ ಮರಳನ್ನು ತುಂಬಿ ಇಲ್ಲಿ ನಾಳೆ ದಿನ ನಮಗೆ ಈ ರುದ್ರಭೂಮಿಯಲ್ಲಿ ಮಶಾನದ ಜಾಗನೇ ಇರಲ್ಲ ಅನ್ನೋ ನಮ್ಮ ಭಯ ಹುಟ್ಟಿತೆ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಹೊಳಲ್ಕೆರೆಗೆ ಅಧಿಕಾರಿಗಳು ಇದನ್ನು ನಮಗೆ ಹದ್ದುಬಸ್ತು ಮಾಡಿ ಕಾಂಪೌಂಡ್ ಹಾಕಿ ನಮಗೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.